ಬಿಟ್ಟು ಅಮ್ಮ ಮಗಂದು ವಿಡಿಯೋ ಮಾಡ್ತಿದ್ದೀನಿ ಈಗ. ಅಮ್ಮ ಮಗಂದು ಜೋರಾಗಿ. ನೀನು ಹೋಗು ವೇಸ್ಟ್. ನೀನು ತಿಂದಿಲ್ಲ ನೀನು. ನಾನು ದೊಡ್ಡ ವೇಸ್ಟ್ ಯಾಕಾಗಲಿ, ನಾನು ದೊಡ್ಡಕ್ಕೆ ತಿಂದೆ, ನೀನು ಚಿಕ್ಕಕ್ಕೂ ತಿಂದಿಲ್ವಲ್ಲ ನೀನು. ಯಾಕೆ ದೇವ್ರ ನೀನು? ಅಲ್ಲ ದೇವ್ರವನು, ಅದಕ್ಕೆ ಹೊಟ್ಟೆ ಸಿಗ್ತಾ ಇಲ್ಲ ಅಲ್ವಾ ಪರು? ಅದು ಹೊಟ್ಟೆ ಸಿಗ್ತಾ ದೇವ್ರ ನೀನು. ಅವ್ನು ಬಿಡು ನೀನು, ಅದ್ದು ಬಿಡು ನೀನು. ಹಾಯ್ ಎವರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ನಾನು ಈ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚಿತವಾಗಿ ತಮ್ಮಲ್ಲಿ ಒಂದು ರಿಕ್ವೆಸ್ಟ್. ಯಾರ್ಯಾರು ನನ್ನ ಚಾನಲ್ನ ಮೊದಲನೇ ಬಾರಿ ವೀಕ್ಷಣೆ ಮಾಡ್ತಾ ಇದ್ದೀರಾ, ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನಾನು ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿ 1 ವರ್ಷ ಆಯಿತು. 1 ವರ್ಷದಿಂದನೂ ತುಂಬ ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ದೀನಿ. ಸೊ ಒಂದು ಸಾರಿ ಫ್ರೀ ಮಾಡಿಕೊಂಡು ಆ ವಿಡಿಯೋವನ್ನು ವಾಚ್ ಮಾಡಿ ಅಂತ ಕೇಳ್ಕೊತೀನಿ. ಸೊ ಈಗ ಲಾಗ್ನ ಸ್ಟಾರ್ಟ್ ಮಾಡೋಣ, ಅಂದರೆ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಸೊ ಯಾರಿಗೆಲ್ಲ ಇಷ್ಟ ಇಲ್ಲ ಟ್ರಿಪ್ಗೆ ಹೋಗೋದು, ಎಲ್ಲರಿಗೂ ಇಷ್ಟ ಅಲ್ವಾ? ಸೊ ಹಾಗೆ ನಾವು ಕೂಡ ಈಗ ಸಮ್ಮರ್ ಡೇಸ್ ಆಗಿರೋದ್ರಿಂದ ನಾನು ಮತ್ತು ನನ್ನ ಸ್ನೇಹಿತರು 3 ಜನನೂ ಕೂಡ ಕೋಲಾರ ಕಡೆ ಟ್ರಿಪ್ಪಿಗೆ ಬಂದಿದ್ದೀವಿ. ಒಂದು 3 ಡೇಸ್ ಟ್ರಿಪ್ ಮಾಡೋಣ ಅಂತ ಹೇಳಿ. ಇದಕ್ಕೂ ಒಂದು ರೀಸನ್ ಇದೆ ಕೋಲಾರದ ಕಡೆ ಬರೋದಕ್ಕೆ, ಯಾಕಂದರೆ ಸುಚಿತ್ರಾ ಊರು ಬಂದು ಕೋಲಾರ, ಅದಕ್ಕೋಸ್ಕರ ಆ ಕಡೆ ತುಂಬ ಪ್ಲೇಸ್ ಇದೆ, ಐತಿಹಾಸಿಕ ಪ್ಲೇಸ್ ಅಲ್ಲ. ಸೊ ಹಾಗಾಗಿ ಆ ಕಡೆ ಒಂದು ಟ್ರಿಪ್ ಮಾಡೋಣ ಅಂತೇಳಿ ನನ್ನ ಸ್ನೇಹಿತನೇ ಕರ್ಕೊಂಡು ಬಂದಿದ್ದಾಳೆ. ನಂದು ಅತ್ತೆ ಮಕ್ಕಳು ಎಲ್ಲರೂ ಕೂಡ ಬಂದಿದ್ದೀವಿ. ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಸೊ ಈ ವಿಡಿಯೋದಲ್ಲಿ ನಾವು ಮೊದಲನೇ ದಿನ ಯಾವ್ಯಾವ ಪ್ಲೇಸ್ನ ನೋಡಿದ್ವಿ, ಯಾವ ರೀತಿ ಎಂಜಾಯ್ ಮಾಡಿದ್ವಿ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಫಸ್ಟು ನಾವು ಸುಚಿತ್ರಾ ಮನೆಗೆ ಹೋಗೋದಕ್ಕಿಂತ ಮುಂಚಿತವಾಗಿ ಕೋಲಾರಕ್ಕೆ ಬಂದ್ವಿ. ಕೋಲಾರಕ್ಕೆ ಬಂದ ತಕ್ಷಣ ನೆನಪಾಗೋದು ಕೋಲಾರಮ್ಮನ ದೇವಾಲಯ. ಸೊ ಆಲ್ರೆಡಿ ಈ ವಿಡಿಯೋದಲ್ಲಿ ನೋಡ್ತಾ ಇದ್ದೀರಾ ಅಂತ ಅನ್ಕೋತೀನಿ. ಗರ್ಭಗುಡಿಗೆ ಕ್ಯಾಮರಾ ಎಲ್ಲ ಎಂಟ್ರಿ ಇಲ್ಲ. ಸೊ ಅವರ ಇದನ್ನು ಕಾನೂನನ್ನು ನಾವು ಮುರಿಬಾರ್ದಲ್ವ. ಸೊ ಹಾಗಾಗಿ ಹೊರ್ಗಡೆ ಅಷ್ಟೇ ನಾವು ವಿಡಿಯೋ ಮಾಡ್ಕೊಂಡಿದ್ದು. ಈಗ ಊರುಗಳಲ್ಲಿ ಗ್ರಾಮ ದೇವತೆ ಹೇಗೆ ಇಂಪಾರ್ಟೆಂಟು, ಗ್ರಾಮ ದೇವತೆನ ದರ್ಶನ ಮಾಡ್ತೀವೋ ನಾವು, ಅದೇ ರೀತಿ ಕೋಲಾರಕ್ಕೆ ಬಂದರೆ ಕೋಲಾರಮ್ಮನ ದರ್ಶನ ಮಾಡಬೇಕು. ಅದು ಕೂಡ ಐತಿಹಾಸಿಕ ಪ್ಲೇಸ್ ಅಂತಲೇ ಹೇಳ್ಬೋದು. ಅಲ್ಲಿಂದ ಮುಗಿಸ್ಕೊಂಡು ನಾವು ಕೋಲಾರದಲ್ಲೇ ಇರುವಂತಹ ಸೋಮೇಶ್ವರ ದೇವಾಲಯಕ್ಕೆ ಬಂದ್ವಿ. ಸೋಮೇಶ್ವರ ದೇವಾಲಯ ಒಂದು ಐತಿಹಾಸಿಕ ದೇವಾಲಯ ಅಂತಲೇ ಹೇಳ್ಬೋದು. ವಿಜಯನಗರ ಸಾಮ್ರಾಜ್ಯ ಕಾಲದಲ್ಲಿ ಇದನ್ನು ನಿರ್ಮಾಣ ಮಾಡಿದ್ದು. ಇದೊಂದು ದ್ರಾವಿಡ ಶೈಲಿಯಲ್ಲಿರುವಂತಹ ದೇವಾಲಯ. ಇದನ್ನು ನೋಡೋದ್ರಂತೂ ಎಷ್ಟು ಅದ್ಭುತವಾಗಿದೆ ಅಂದರೆ, ಸೋಮನಾಥಪುರದ ಕೇಶವ ದೇವಾಲಯ ಮತ್ತು ಹಂಪಿ ದೇವಾಲಯ ಎಲ್ಲನೂ ಕೂಡ ನೋಡಿದ್ರೆ ಎಲ್ಲ ಒಂದೇ ರೀತಿ ಕಾಣಿಸುತ್ತೆ, ವಿಭಿನ್ನವಾಗಿ ಕಲ್ಲಲ್ಲೇ ನಿರ್ಮಾಣವಾಗಿರುವಂಥ ದೇವಾಲಯ. ಸೊ ಇಂಥ ಒಂದು ಐತಿಹಾಸಿಕ ಸ್ಥಳವನ್ನು ನಾವು ವೀಕ್ಷಣೆ ಮಾಡಲೇಬೇಕು. ಯಾಕಂದರೆ ಈ ಭೂಮಿ ಮೇಲೆ ನಾವು ಮನುಷ್ಯ ರೂಪವನ್ನು ಒಂದು ಸಾರಿ ತಾಳ್ತೀವಿ ಅಂದಾಗ ಇದನ್ನೆಲ್ಲ ನಾವು ವೀಕ್ಷಣೆ ಮಾಡಲೇಬೇಕು. ಮನುಷ್ಯ ಹುಟ್ಟಿದ ಮೇಲೆ ಎಲ್ಲ ಪ್ಲೇಸ್ನ ನೋಡಲೇಬೇಕು ಅಂತ ಹೇಳ್ತಾರಲ್ವ. ನೋಡಿ, ಇಲ್ಲಿ ಒಂದು ಬಾವಿ ಇದೆ ಅಂತ ನನ್ನ ಸ್ನೇಹಿತೆ ಹೇಳಿದ್ಲು. ಸೊ ಅದು ಬಾವಿ ಇದೆದೋ ಇಲ್ವೋ ಗೊತ್ತಿಲ್ಲ ನಮಗೆ, ಒಟ್ಟಿನಲ್ಲಿ ದಾರ ಅಂತೂ ಕಟ್ಟಿದ್ದಾರೆ. ನಾವು ಹೋಗಿಲ್ಲ ನೋಡೋದಕ್ಕೆ, ಯಾಕಂದರೆ ಚಿಕ್ಕ ಮಕ್ಕಳೆಲ್ಲ ಇದ್ರಲ್ವ, ಹಾಗಾಗಿ ಅವ್ರನ್ನ ಕರ್ಕೊಂಡು ಹೋಗೋದು ಅಷ್ಟು ಸೇಫ್ಟಿ ಅಲ್ಲ ಅಂದ್ಕೊಂಡು ದೂರದಲ್ಲೇ ನೋಡಿಕೊಂಡು ನಾವು ಬಂದ್ವಿ. ನನಗಂತೂ ಇಲ್ಲಿನ ಚಿತ್ರಕಲೆಗಳನ್ನು ನೋಡಿದ್ರೆ ಎಷ್ಟು ಕೈಯಲ್ಲಿ ಮುಟ್ಟಿ ಅದನ್ನು ಎಂಜಾಯ್ ಮಾಡಬೇಕು ಅಂತ ಅನಿಸ್ತಿತ್ತು. ಸೊ ಹಾಗಾಗಿ ಎಲ್ಲನೂ ತುಂಬ ಚೆನ್ನಾಗಿ ವೀಕ್ಷಣೆ ಮಾಡಿದ್ವಿ. ಗರ್ಭಗುಡಿ ಒಳಗಡೆ ಹೋಗೋದಕ್ಕಿಂತ ಮುಂಚಿತವಾಗೇ ಒಂದು ಬಸವನ ಲಿಂಗನ ಮುಂದೆಗಡೆ ಇಟ್ಟಿದ್ದಾರೆ. ನೋಡಿ ಎಷ್ಟು ದೊಡ್ಡದಾಗಿ ನಿರ್ಮಾಣ ಮಾಡಿದ್ದಾರೆ ಅಂದರೆ ಅದು ನೋಡೋದಕ್ಕೆ ಚಂದ. ನನ್ನ ಪ್ರಕಾರ ಅದು ಇತ್ತೀಚೆಗೆ ನಿರ್ಮಾಣ ಮಾಡಿರೋದು ಅಂತ ಅನಿಸುತ್ತೆ. ಯಾಕಂದರೆ ಈ ದೇವಸ್ಥಾನದಲ್ಲಿರೋದೆಲ್ಲ ಕಲ್ಲಲ್ಲಿ, ಅದೊಂದು ಮಾತ್ರ ಬಳಪದ ಕಲ್ಲಲ್ಲಿದೆ. ಹಾಗಾಗಿ ನಾನು ಅನ್ಕೋತೀನಿ ಅದು ಇತ್ತೀಚೆಗೆ ಇಟ್ಟಿರೋದು ಅಂತ. ಸೊ ಒಳಗಡೆ ಸೋಮೇಶ್ವರ ದೇವ್ರನ್ನ ನೋಡೋದಕ್ಕೆ ಚಂದ, ಅಷ್ಟು ಚೆನ್ನಾಗಿ ಕಾಣಿಸ್ತೈತೆ. ಸೊ ತುಂಬಾ ಚೆನ್ನಾಗಿ ಅಲಂಕಾರನೂ ಕೂಡ ಮಾಡಿದ್ದಾರೆ ಸಿಂಪಲ್ಲಾಗಿ. ಒಳಗಡೆನೂ ಅಷ್ಟೇ ಎಲ್ಲೂ ಕೂಡ ಸಿಮೆಂಟನ್ನು ಉಪಯೋಗಿಸಿಲ್ಲ. ಅವರ ಚಿತ್ರಕಲೆಗಳನ್ನು ನೋಡಿದ್ರೆ ಬಹಳ ಹಿಂದೆ ಮಿಷಿನ್ ಹೊರಕಿರಲಿಲ್ಲ, ಕೈಯಲ್ಲೇ ಕೆತ್ತನೆಯನ್ನು ಮಾಡ್ತಿದ್ರು, ಕಲ್ಲಲ್ಲಿ ಚಿತ್ರಕಲೆಯನ್ನು ಕೆತ್ತನೆ ಮಾಡಿ ಅವ್ರು ನಿರ್ಮಾಣ ಮಾಡ್ತಿದ್ರಲ್ಲ, ಅವರ ಒಂದು ಕಲೆಗೆ ನಾವು ಒಂದು ಸೆಲ್ಯೂಟನ್ನು ಹೊಡಿಲೇಬೇಕು. ಸೊ ಇವಾಗ ನಾವು ದೇವರಿಗೆ ನಮಸ್ಕಾರ ಮಾಡ್ಕೊಂಡು ಇವಾಗ ನೆಕ್ಸ್ಟ್ ಬೇಸ್ಗೆ ಹೋಗಬೇಕು. ನಾವು ಹೊರಗಡೆ ಬಂದರೂ ಕೂಡ ಒಂದು 1/4 ಗಂಟೆ ಕೂತ್ಕೊಂಡು ದೇವಸ್ಥಾನದ ಸೌಂದರ್ಯವನ್ನು ನೋಡಿ ಮಾತಾಡಿಕೊಂಡು ಎಂಜಾಯ್ ಮಾಡಿಕೊಂಡು ಆಮೇಲೆ ಬೇರೆ ಪ್ಲೇಸ್ಗೆ ಹೋದ್ವಿ. ಅಷ್ಟು ತುಂಬ ಚೆನ್ನಾಗಿತ್ತು ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಸೊ ನೋಡಿ, ಗರ್ಭಗುಡಿಯಿಂದ ಹೊರಗಡೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತದೆ. ಆ ಕಲ್ಲುಗಳನ್ನೆಲ್ಲ ನೋಡೋದಕ್ಕೆ ಚಂದ. ಮತ್ತು ಗರುಡಗಂಬ ಕಲ್ಲುಗಳು ಮುಂದೆಗಡೆ ಇರುತ್ತಲ್ಲ, ಅದು ಅಷ್ಟೇ ಎಷ್ಟೋ ವರ್ಷಗಳ ಹಿಂದೆ ನಿರ್ಮಾಣವಾಗಿರೋದು, ಈಗಲೂ ಕೂಡ ಎಷ್ಟು ಗಟ್ಟಿಮುಟ್ಟಾಗಿದೆ ಅಲ್ವಾ. ಹಾಗೆ ದೇವಸ್ಥಾನದ ಪಕ್ಕ ಒಂದು
ಕೊಳ ಇದೆ, ಅದು ಸ್ವಲ್ಪ ನೀಟಾಗಿಲ್ಲ ಅಂತ ಅನಿಸುತ್ತೆ, ಅಂದರೆ ನೀರು. ಆದರೆ ಅಲ್ಲಿರೋ ಪ್ಲೇಸ್ ಅಂತೂ ತುಂಬ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ಯಾರು ಕೂಡ ಬರಬಾರ್ದು ಅಂತೇಳಿ ತಂತಿ ಬೇಲಿಯನ್ನು ಹಾಕಿದ್ದಾರೆ. ನಾವು ಹೊರಗಡೆಯಿಂದನೇ ವೀಕ್ಷಣೆ ಮಾಡ್ಕೊಂಡು ಇವಾಗ ಹೋಗ್ತಾ ಇದ್ದೀವಿ ಬೇರೆ ಪ್ಲೇಸ್ಗೆ. ಸೊ ಫ್ರೆಂಡ್ಸ್, ಮೂರನೇ ಪ್ಲೇಸ್ ಬಂದು ದಕ್ಷಿಣ ಕಾಶಿ ಕ್ಷೇತ್ರ ಅಂತೇಳಿ ಅಂತರಗಂಗೆ ಅಂತ. ಇದನ್ನು ಬೆಟ್ಟದ ಮೇಲೆ ಹತ್ತಬೇಕು. ಸೊ ಇದಂತೂ ತುಂಬ ಅಟ್ರಾಕ್ಷನ್ ಆಗಿತ್ತು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ಪ್ಲೇಸ್ಗೆ ಜಾಸ್ತಿ ಟ್ರೆಕ್ಕಿಂಗ್ ಹೋಗೋರು ಜಾಸ್ತಿ ಬರೋರು. ಈಗ ಮಳೆ ಇಲ್ದಿರೋ ಕಾರಣಕ್ಕೋಸ್ಕರ ಯಾರೂ ಬರ್ತಾ ಇಲ್ಲ. ಯಾಕಂದರೆ ಇಲ್ಲಿ ಮಳೆ ಇದ್ದಿದ್ರೆ ನೀಲಗಿರಿ ಮರ, ಆ ಕಡೆ ಈ ಕಡೆ ಎಲ್ಲ ನೀಲಗಿರಿ ಮರ ಇರೋದು, ಫಾರೆಸ್ಟ್ ರೀತಿ ಇರೋದು, ತುಂಬ ಗ್ರೀನಾಗಿ ಇರ್ತಿತ್ತು. ಆದರೆ ನೋಡಿ ಎಲ್ಲ ಒಣಗೋಗಿದೆ. ಬಿಸಿಲು ಅಂದರೆ ಬಿಸಿಲು, ನಡೆಯೋದಕ್ಕೆ ಆಗ್ತಿರ್ಲಿಲ್ಲ. ನಾವು ಚಪ್ಪಲ್ಲೇ ಹಾಕೊಂಡು ಹೋದ್ವಿ, ತುಂಬ ದೂರ ನಡಿಬೇಕಿತ್ತು. ಮತ್ತು ಈ ಬೆಟ್ಟದಲ್ಲಿ 7 ಹಳ್ಳಿಗಳಿದೆ ಅಂತ ಈ ಬೆಟ್ಟದ ಮೇಲೆ. ನನಗೆ ಆಶ್ಚರ್ಯ, ಎಲ್ಲಿ ನೋಡಿದ್ರೂ ಗಿಡ ಮರಗಳೇ ತುಂಬಿಕೊಂಡಿದೆ. ಯಾವ ದಾರಿಯಲ್ಲಿ ಹೋಗಿ ಹಳ್ಳಿ ನಿರ್ಮಾಣವಾಗಿದೆಯಪ್ಪ ಅನ್ನೋದು ಒಂದು ಡೌಟ್ ಇದೆ. ಸೊ ಅಲ್ಲಿ ಮೇಲ್ಗಡೆ ಇರೋರು ಹೇಳಿದ್ರು, ನಾವು ಈ ಬೆಟ್ಟದೊಳಗಡೆನೇ 7 ಹಳ್ಳಿ ಇದೆ, ಆ ಹಳ್ಳಿಯವರೇ ನಾವು, ಇಲ್ಲಿ ಅಂಗಡಿಗಳೆಲ್ಲ ಇಟ್ಕೊಂಡಿದ್ದಾರಲ್ಲ ಅವ್ರು ಹೇಳಿದ್ದು. ಮತ್ತು ಇಲ್ಲಿ ಇನ್ನೊಂದು ಅದ್ಭುತವಾದ ಅಂದರೆ ಕಾಶಿಯಿಂದ ನೀರು ಬರುತ್ತೆ. ಒಂದು ಬಸವನ ಲಿಂಗ ಇದೆ, ಬಾಯಿಂದ ನೀರು ಬರುತ್ತೆ. ಅದು ಕಾಶಿಯಿಂದ ಯಾವುದ್ರ ಮೂಲಕ ಬರುತ್ತೋ ಗೊತ್ತಿಲ್ಲ, ಕಾಶಿಯಿಂದ ಬಂದು ಅಲ್ಲಿಗೆ ಬೀಳೋದು ನೀರು ಅಂತ ನನ್ನ ಸ್ನೇಹಿತೆ ಹೇಳಿದ್ದು. ಮತ್ತು ಇಡೀ ಕೋಲಾರದವರು ಸಿಹಿ ನೀರು ಬರೋವಂಥದ್ದು, ಕುಡಿಯೋಗೆ ಫಿಲ್ಟ್ರಿಗಿಂತ ಅದ್ಭುತವಾಗಿ ಬರುವಂಥ ನೀರಂತಲೇ ಹೇಳಿದ್ಲು. ಆ ಊರವರೆಲ್ಲ ಬೆಟ್ಟ ಹತ್ತಿ ಬಂದು ಆ ನೀರನ್ನ ತಗೊಂಡು ಹೋಗ್ತಾರಂತೆ ಕುಡಿಯೋದಕ್ಕೆ. ಮತ್ತು ಬೆಟ್ಟದಿಂದ ಕೆಳಗಡೆ ಒಂದು ಕಾಶಿ ಕ್ಷೇತ್ರದ ನೀರು ಅಂತ, ಅಂತರ್ಗಂಗೆ ನೀರು ಅಂತಲೇ ಓಪನ್ ಮಾಡಿದ್ದಾರೆ. ಅಲ್ಲಿಗೆ ಬಂದು 5 ರೂಪೀಸ್ ಕಾಯಿನ್ ಹಾಕಿ ಇಟ್ಕೊಂಡು ಹೋಗ್ತಾರೆ. ಸೊ 5 ರೂಪೀಸ್ ಕಾಯಿನ ಹಾಕಿ ಇಟ್ಕೊಳ್ಳೋದಕ್ಕಾಗಲ್ಲ ಅನ್ನೋರು ಫ್ರೀನೇ ಮೇಲೆ ಬಂದು ಇಟ್ಕೊಂಡು ಹೋಗ್ಬೋದು. ಸುಮಾರು ಜನ ಇಟ್ಕೊಂಡು ಹೋಗ್ತಾನೇ ಇದ್ದರು. ನಾವು ಅನ್ಕೋತಿದ್ವಿ ಫಿಲ್ಟ್ರ್ ನೀರು ಮೇಲ್ಗಡೆ ಆಯಿತಾ, ಯಾಕೆ ಇವರೆಲ್ಲ ಕ್ಯಾನ್ ತಗೊಂಡು ಹೋಗ್ತಾ ಇದ್ದಾರೆ ಅಂತ ಡೌಟ್ ಪಡ್ತಿದ್ವಿ. ಆಗ ನನ್ನ ಫ್ರೆಂಡ್ ಹೇಳಿದ್ಲು ಈ ರೀತಿ ಅಂತ. ನನಗಂತೂ ಫುಲ್ಲು ಕ್ಯೂರಿಯಾಸಿಟಿ, ಎಷ್ಟೊತ್ತಿಗೆ ಅಲ್ಲಿಗೆ ಹೋಗಿ ಆ ನೀರನ್ನ ನೋಡ್ತೀನೋ. ತುಂಬ ಸೆಕೆ ಇತ್ತಲ್ವ, ಮತ್ತು ಅಲ್ಲಿ ಎಲ್ಲ ಸ್ನಾನ ಮಾಡ್ತಾರಂತೆ. ಪವಿತ್ರ ನೀರು ಅಂತ ಹೇಳಿದಾಗ ಎಲ್ಲ ಪಾಪಗಳು ಕಳೆದೋಗುತ್ತೆ ಅನ್ನೋದು ಒಂದು ನಂಬಿಕೆ. ಸೊ ಅಲ್ಲಿರೋರು ಹೇಳಿದ್ರು. ನನಗಂತೂ ಆ ಥರ ನಂಬಿಕೆಗಳೆಲ್ಲ ನಂಬೋದು ಜಾಸ್ತಿ. ನಾನು ನೋಡಿ ಇಲ್ಲೊಂದು ಕಡೆ ಮೆಟ್ಲು ಮಾಡಿಬಿಟ್ಟು ನಿಂತ್ಕೊಂಡು ಹೊರಗಡೆ ವ್ಯೂನ ನೋಡೋದಕ್ಕೆ ಎಲ್ಲ ಮಾಡಿದ್ದಾರೆ ನೋಡಿ, ತುಂಬಾ ಇಷ್ಟ ಆಗುತ್ತೆ. ಸೊ ಒಂದು ಸ್ವಲ್ಪ ಹೊತ್ತು ಇಲ್ಲಿ ರೆಸ್ಟ್ ಮಾಡಿದ್ವಿ, ಯಾಕಂದರೆ ತುಂಬ ಬಿಸಿಲಿತ್ತಲ್ವ. ಅದಕ್ಕೋಸ್ಕರ ಇಲ್ಲಿ ಬಂದು ಸ್ವಲ್ಪ ಹೊತ್ತು ಮಾತಾಡಿಕೊಂಡು ರೆಸ್ಟ್ ಮಾಡಿ ಆಮೇಲೆ ಪುನಃ ನಾವು ಬೆಟ್ಟ ಹತ್ತೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಈ ಕಡೆ ನೋಡಿ, ಸೊ ನಮ್ಮ ಮಕ್ಕಳೆಲ್ಲ ನೋಡಿ ಎಷ್ಟು ಎಂಜಾಯ್ ಮಾಡ್ತಾ ಇದ್ದಾರೆ. ಇವತ್ತು ನಾನು ಎದುನ್ನ ತುಂಬ ಮಿಸ್ ಮಾಡಿಕೊಂಡೆ. ಈ ಥರ ಪ್ಲೇಸ್ ಅಂದರೆ ಎದುಗೆ ತುಂಬಾ ಇಷ್ಟ. ಎಷ್ಟು ಕ್ಯೂರಿಯಾಸಿಟಿಯಿಂದ ಅಲ್ಲಿ ಅದರ ಹಿನ್ನೆಲೆಯನ್ನು ಯಾವ ರೀತಿ ನಿರ್ಮಾಣ ಆಯಿತು, ಯಾರು ನಿರ್ಮಾಣ ಮಾಡಿದ್ರು ಅನ್ನೋದನ್ನೆಲ್ಲ ನನಗಿಂತ ತುಂಬ ಚೆನ್ನಾಗಿ ತಿಳ್ಕೊಳ್ಳೋನು ಅಂದರೆ ಮರಕ ಚುಚ್ಚು ಚು ಕೊಡು, ಕೆಳಗೆ ಹೋಗಿ ಬರು, ಬಪ್ಪಲಿಟ್ಟು ನಂದಿನಿ. ಬಾ ಲಡ್ಡು ಅಲ್ಲಿ ಬಾ ಲಡ್ಡು. ನೀನು ತೂನಿ ಎದ್ದು ಲಡ್ಡು ಬುದ್ಧಿ ಕಲಿಯಲ್ಲ. ಈಗ ಅರ್ಧ ಐತ್ರೆ ಬಾ ಬಾ. ಇನ್ನು ಅರ್ಧ ಐತದೆ. ಇಲ್ಲ ಹೋಗ ರೋಡ್ ಇರೋದು ಹೋಗು. ಲಡ್ಡು ಈ ಬೆಟ್ಟದ ಮೇಲೆ ಊರುಗಳಿರೋದು. ನೀರೈತೆ ಇದ್ರೊಳಗಡೆ. ಲಡ್ಡು ತಗೋ, ತುಂಬಾ ಚೆನ್ನಾಗೈತೆ. ಎಷ್ಟು ಬಂದ್ಬಿಡುತ್ತೆ ಅವ 7 ಊರುಗಳಿರೋದು, 7 ವಿಲೇಜಸ್. ಕಡೆ ಬರೋಗಿ ಇನ್ನೊಂದು ತೊಗೊಂಡೋಗೋಣ. ಸೊ ನಾವು ಅರ್ಧ ದಾರಿ ಅಷ್ಟೇ ನಾವು ಬೆಟ್ಟ ಹತ್ತಿದ್ದು, ಅಷ್ಟರಲ್ಲಿ ಎಲ್ಲರೂ ಸುಸ್ತಾಗ್ಬಿಟ್ವಿ. ಇನ್ನು ಮಕ್ಕಳು ಕೇಳಬೇಕಾ, ಅವರಂತೂ ಫುಲ್ಲು ನೀರು ಅಂತ ಹೇಳ್ತಾನೆ ಇದ್ದರು. ಮಧ್ಯ ದಾರಿಯಲ್ಲಿ ಸೀಬೆಕಾಯಿ ಮಾರ್ತಾಯಿದ್ರು. ಅದು ಹೆಂಗೆ ಅಂದರೆ ಸೀಬೆಕಾಯಿ ತಿಂತಾಯಿದ್ರೆ ಬಾಯೊಳಗಡೆ ತುಂಬ ನೀರು ತುಂಬ್ಕೊಳ್ಳೋದು, ಅಷ್ಟು ಅದ್ಭುತವಾಗಿತ್ತು. ಅದನ್ನು ಕಟ್ ಮಾಡಿಸ್ಕೊಂಡು ತಿಂದ್ಕೊಂಡು ಸ್ವಲ್ಪ ಕಲ್ಲಂಗಡಿ ಹಣ್ಣು ನೀರೆಲ್ಲ ತೊಗೊಂಡು ಕುಡ್ಕೊಂಡು ಇವಾಗ ಪುನಃ ಬೆಟ್ಟ ಹತ್ತಾ ಇದ್ದೀವಿ.
ಇಷ್ಟು ಸಮ್ಮರ್ ಡೇಸ್ ಆಗಿದ್ದರೆ ಇಷ್ಟು ಸುಸ್ತಾಗ್ತಿರ್ಲಿಲ್ಲ ಅಂತ ಅನಿಸುತ್ತೆ. ಯಾಕಂದರೆ ಬಿಸಿಲು ಬೇರೆ, ಮಳೆ ಬೇರೆ ಇಲ್ಲ, ಬರಗಾಲ ಟೈಮು. ಇಂಥ ಟೈಮಲ್ಲಿ ಬೆಟ್ಟ ಹತ್ತೀವಿ ಅಂದರೆ ತುಂಬ ಸುಸ್ತಾಗೇ ಆಗುತ್ತಲ್ವ. ಮಧ್ಯದಲ್ಲಿ ಕೋತಿಗಳ ಕಾಟ ಬೇರೆ. ಒಂದು ಪರ್ಸು ಒಂದು ಫೋನು ಬಿಟ್ಕೊಡ್ತಿರ್ಲಿಲ್ಲ, ಎಲ್ಲ ಕಿತ್ಕೊಂಡು ಹೋಗ್ತಾವಂತೆ. ಸುಮಾರು ಜನದ ಫೋನೆಲ್ಲ ಕಿತ್ಕೊಂಡು ಹೊಟ್ಟೋಗಿದ್ದಾವಂತೆ. ಸೊ ಹಾಗಾಗಿ ಸ್ವಲ್ಪ ಭಯ ಇತ್ತು ನಮಗೆ ಬೆಟ್ಟ ಹತ್ತಬೇಕಾದ್ರೆ. ಮಧ್ಯದಲ್ಲಿ ಯಾರಾದರೂ ಬರ್ತಾರಲ್ಲ ಅವ್ರ ಜೊತೆ ಹೊಟ್ಟೋಗ್ತಿದ್ವಿ. ಯಾಕಂದರೆ ನಾವು ಒಂದು 4 ಜನ ಇದ್ದರೂ ಕೂಡ ನಮಗೆ ತುಂಬ ಭಯ ಆಗ್ತಿತ್ತು. ಅಯ್ಯೋ ಪರ್ಸಲ್ಲಿ ಕಿತ್ಕೋತಾವೋ, ಫೋನಲ್ಲಿ ಕಿತ್ಕೋತಾವೋ ಅಂತೇಳಿ. ನಂದಿನಿ ಅತ್ತೆ ನೋಡಿ ಪಾಪ ಮುಂದೆ ಹತ್ತೆ ಬಿಟ್ರು. ಮೇಲಕ್ಕೆ ಹತ್ತ ತಕ್ಷಣವೇ ಇಲ್ಲಿ ಕಾಶಿ ವಿಶ್ವೇಶ್ವರ ಸ್ವಾಮಿ ದೇವಸ್ಥಾನ ಅಂತ ಇದೆ, ಅಲ್ಲಿಗೆ ಬಂದ್ವಿ. ಇಲ್ಲೂ ಕೂಡ ನೋಡಿ ಕೋತಿ ಕೂತ್ಕೊಂಡಿದ್ದೆ ಬಾಗಿಲಲ್ಲಿ, ನಮ್ಮನ್ನು ಹೋಗೋದಕ್ಕೆ ಬಿಟ್ಟೇ ಇಲ್ಲ. ಆಮೇಲೆ ಹೆಂಗೋ ಹೋದ್ವಿ. ತಲೆ ಕೆಟ್ಟೋಗೋದೆ. ಯಾವ ಕಡೆಯಿಂದ ಬರಬೇಕು? ಸೊ ನಾನು ಮೊದಲೇ ಹೇಳಿದ್ನಲ್ಲ ಅಂತರಗಂಗೆ ಅಂತ, ಇಲ್ಲೇ. ಸೊ ಅಲ್ಲಿ ನಾನು ದೇವ್ರ ದರ್ಶನ ಮಾಡೋದಕ್ಕಿಂತ ಮುಂಚಿತವಾಗೇ ಇವ್ರು ಫಸ್ಟೇ ದೇವ್ರ ಕೈ ಮುಕ್ಕೊಂಡು ನಂದಿನಿ ಮಗಳು ಸುಚಿತ್ರ ಎಲ್ಲ ಬಂದು ಕೂತ್ಕೊಂಡಿದ್ದಾರೆ. ಅಲ್ಲೊಂದು 3 ಕೋತಿ ಅವ್ರ ಜೊತೆನೇ ಕೂತಿದೆ ನೋಡಿ. ನನ್ನ ಮಗ ಅಂತೂ ಅಲ್ಲಿಗೆ ಹೋಗೋಣ ಅಂತ ಅಳ್ತಾನೆ ಇದ್ದಾನೆ. ನೋಡಿ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಪರು ಆಲ್ರೆಡಿ ನಿಂತಿದ್ದಾಳೆ ನೀರು ಕೆಳಗಡೆ. ಎಷ್ಟು ಕೋಲ್ಡ್ ಅಂದರೆ ಐಸ್ ನೀರಷ್ಟೇ ಕೋಲ್ಡು ಬರ್ತಾ ಇದೆ. ಮತ್ತು ನಾನು ಅನ್ಕೋತಿದ್ದೆ ಇಲ್ಲೆಲ್ಲ ಪಾಚಿ ಇದೆ, ನೀರು ಕ್ಲೀನ್ ಆಯ್ತಾ ಅಂತ ಅನ್ಕೋತಿದ್ದೆ. ಸೊ ದೇವ್ರ ಬಗ್ಗೆ ನಾವು ಆ ರೀತಿ ಎಲ್ಲ ಮಾತಾಡಬಾರ್ದು, ಕುಡ್ದಾಗ್ಲೇ ನನಗೆ ಗೊತ್ತಾಗಿದ್ದು. ಮತ್ತು ಇಲ್ಲಿ ಬಂದು ಎಲ್ಲ ಕ್ಯಾನಲ್ಲಿ ಇಟ್ಕೊಂಡು ಹೋಗ್ತಾರೆ. ಇಲ್ಲಿ ಒಬ್ರು ಹೇಳಿದ್ರು, ಇಲ್ಲಿ ಸ್ನಾನ ಮಾಡಿದ್ರೆ ತುಂಬಾ ಒಳ್ಳೆಯದು, ಅದರಲ್ಲೂ ವಯಸ್ಸಾದವರು ಸ್ನಾನ ಮಾಡಬೇಕಂತೆ ಅಂತ ಅವ್ರು ಹೇಳಿದ್ರು. ವಯಸ್ಸಾದವ್ರು ಸ್ನಾನ ಮಾಡಿದ್ರೆ ತುಂಬಾ ಒಳ್ಳೆಯದು ಅಂತ. ಸೊ ಹಾಗಾಗಿ ಮಕ್ಕಳನ್ನೆಲ್ಲ ಕೂರಿಸಿ ಸ್ವಲ್ಪ ಸ್ನಾನ ಮಾಡಿಸಿದ್ವಿ. ನಾವು ಬಟ್ಟೆಗಳೇನು ಚೇಂಜ್ ಮಾಡೋಕ್ಕೆ ಇಲ್ಲೇನು ಪ್ಲೇಸ್ ಇರಲಿಲ್ಲ. ಬಟ್ ಈ ಶೆಕೆಲಂತೂ ಒಂದು ಅರ್ಧ ಗಂಟೆಗೆ ಬಟ್ಟೆ ಎಲ್ಲ ಒಣಗಿಬಿಡ್ತು. ನೀವು ಇಲ್ಲಿ ನೋಡ್ತಾ ಇರ್ಬೋದು. ಆಂಟಿ ನನ್ನ ಮಾತ್ರ ತಲೆ ಸ್ನಾನ ಮಾಡಿಸ್ಬಿಟ್ರೆ ನೀವು ಮಾತ್ರ ಮುಖ ಸ್ನಾನ ಮಾಡಕ್ಕೆ. ಮತ್ತೆ ಇಲ್ಲಿ ಇನ್ನೊಂದು ಜೋಕ್ಸ್ ನೋಡಿ ನೀವೇನೆ. ಬನ್ನಿ ಕೋತಿಗಳು ನೋಡ್ತಾವೆ. ಆ ಮೇಲ್ಗಡೆ ಬಸವಂದು ಲಿಂಗ ಇದೆ ಅಲ್ವಾ, ಬಾಯಿಂದ ನೀರು ಬರ್ತಾ ಇತ್ತು. ಸೊ ನನ್ನ ಬಾಯಿಂದ ನೀರು ಬರುತ್ತಲ್ಲ, ಅದನ್ನು ವೀಡಿಯೋ ಮಾಡೋಣ ಅಂತ ಕ್ಯಾಮ್ರಾನ ಹಿಂಗೆ ಹಿಡಿದೆ. ಮೇಲ್ಗಡೆ 2 ಕೋತಿಗಳು ಹಿಂಗೆ ಬಕ್ಕೊಂಡು ನೋಡ್ತಾವೆ. ನಮಗಂತೂ ಫುಲ್ಲು ಭಯ ಆಗ್ಬಿಡ್ತು. ಕಿರ್ಚ್ಕೊಂಡು ಓಡ್ ಬಂದು ಸ್ವಲ್ಪ ಹೊತ್ತು ನಿಂತ್ಕೊಂಡ್ವಿ. ಆಮೇಲೆ ಒಂದಿಬ್ಬರು ಬೇರೆಯವ್ರು ಬಂದರು, ಅವ್ರ ಜೊತೆ ಸೇರಿಕೊಂಡು ಸ್ವಲ್ಪ ಹೊತ್ತು ಎಂಜಾಯ್ ಮಾಡಿದ್ವಿ. ಸೊ ನೋಡಿ ಇಲ್ಲಿ ಎಲ್ಲರಿಗೂ ಮಕ್ಳಿಗೆಲ್ಲ ನೀರು ಹಾಕ್ತಾಯಿದ್ದೀವಿ. ಮತ್ತು ಇಲ್ಲೇನು ಪ್ರಾಬ್ಲಮ್ ಇಲ್ಲ, ನೀರು ಬಂದಿದ್ದು ಕೆಳಗಡೆ ಹೋಗೋದಕ್ಕೆ ಪ್ಲೇಸ್ ಮಾಡಿದ್ದಾರೆ. ಎಲ್ಲೂ ನೀರು ನಿಂತ್ಕೊಳ್ಳಲ್ಲ. ಮತ್ತು ಅಷ್ಟೇ ಕ್ಲೀನಾಗಿದೆ, ಪವಿತ್ರವಾದ ಪ್ಲೇಸ್ ಅಂತಲೇ ಹೇಳ್ಬೋದು. ಇದನ್ನು ನೋಡಿ ನಮಗೆ ತುಂಬಾ ಖುಷಿ ಆಗ್ತಾಯಿತ್ತು. ನೋಡಿ ಅಲ್ಲಿ ಬಸವನಲಿಂಗ ಕಾಣಿಸ್ತೈತಲ್ವ, ಅದ್ರ ಬಾಯಿಂದ ಬರೋದು, ಕಾಶಿಯಿಂದ ಡೈರೆಕ್ಟ್ ಇಲ್ಲಿ ಬರೋದು ಅಂತ ಹೇಳ್ತಾರೆ. ಸೊ ಅದನ್ನು ನಾವು ನಂಬಲೇಬೇಕು. ನಾನಂತೂ ನಂಬ್ತೀನಪ್ಪ. ಸೊ ನೋಡಿ 2ನೇ ಸಾರಿ ಕೂತ್ಕೊಂಡು ನಾನು ನನ್ನ ಮಗ ಸ್ನಾನ ಮಾಡ್ತಾಯಿದ್ದೀವಿ. ನಮಗಂತೂ ಕೋಲ್ಡ್ ನೀರು ಬರ್ತಾಯಿತ್ತಲ್ವ, ಈ ಸೆಕೆಗಂತೂ ಎದ್ದೋಗೋಕ್ಕೆ ಆಗ್ತಿರ್ಲಿಲ್ಲ. ಲಾಸ್ಟಲ್ಲಿ ಬಾಟಲ್ಗೆ ನೀರು ಇಟ್ಕೊಳ್ಳೋಣ ಅಂದ್ಕೊಂಡು ಬಂದಿದ್ದೀವಿ. ಮಕ್ಕಳೆಲ್ಲರನ್ನೂ ಮೇಲೆ ಕೂರಿಸ್ಬಿಟ್ಟು, ಯಾಕಂದರೆ ಅವ್ರನ್ನ ಇಟ್ಕೊಂಡು ನೀರು ಇಟ್ಕೊಳ್ಳೋಕೆ ಹೋದರೆ ಪುನಃ ಸ್ನಾನ ಮಾಡೋದಕ್ಕೆ ಬರ್ತಾರೆ. ಒಂದು ಸ್ವಲ್ಪ ಒಣಗಲಿ ಅಂತೇಳಿ ಅವ್ರನ್ನ ಮೇಲೆ ಬಿಟ್ಬಿಟ್ಟು ನಂದು ಹತ್ರ ನೀರು ಇಟ್ಕೊಂಡು ಬಂದ್ವಿ. ನೆಕ್ಸ್ಟ್ ಇಲ್ಲಿ ಕೋಲಾರದಲ್ಲಿ ಮಾರಮ್ಮನ ಟೆಂಪಲ್ ಇದೆ. ಮಾರಮ್ಮನ ಟೆಂಪಲ್ ಅಂದರೆ ಇಲ್ಲೀಗ ಅಮ್ಮ ಆದರೆ 9 ಥರ ಅಮ್ಮ ಆಗುತ್ತಂತೆ. ಗದ್ದಮ್ಮ ಆಗೋದು, ಅಮ್ಮ ಏನೇನೋ ಹೆಸರಿದೆ. ಆ 9 ದೇವತೆಗಳನ್ನು ನೀವು ಇಲ್ಲಿ ನೋಡ್ತಾ ಇರ್ಬೋದು, ನಿರ್ಮಿಸಿದ್ದಾರೆ ನೋಡಿ. 9 ದೇವತೆಗಳನ್ನ ಇಲ್ಲಿ ಅನ್ನ ಇಟ್ಟಿದ್ದಾರೆ. ಇಲ್ಲಿ ಈ ಅನ್ನನ ಎತ್ತಿ ಮಕ್ಳಿಗೆ ತಿನ್ಸಿದ್ರೆ ತುಂಬ ಒಳ್ಳೆಯದಂತೆ. ಹಾಗಾಗಿ ನಾವಿಲ್ಲಿ ಮೊಸರು ಅನ್ನ ಇಟ್ಟಿದ್ರು ಯಾರೋ. ಈ ಕಾಲಿಡಾರಲ್ಲಿ ಕೂತ್ಕೊಂಡು ಇವಾಗ ಮೊಸರು ಅನ್ನ ತಿನ್ನಿಸ್ಕೊಂಡು ಆಮೇಲೆ ಊರಿಗೆ ಹೋಗೋಣ ಅಂದ್ಕೊಂಡು ಹೊರಟ್ವಿ. ಸೊ ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂದರು ಮೊಸರು ಅನ್ನ. ತುಂಬ ಕೋಲ್ಡ್ ಅಲ್ವಾ, ಸೆಕೆಗಂತೂ ಬಾಯಿಗೆ ಹಾಕಿದ್ರೆ ಸಾಕು ತಿನ್ಕೋತಿದ್ರು ಚೆನ್ನಾಗೆ. ಸೊ ನೀವಿಲ್ಲಿ ನೋಡ್ತಾ ಇರ್ಬೋದು, ನಾವು ಕೋಲಾರದಿಂದ ಜಗತ್ತಿನ ವಿಶ್ವವಿಖ್ಯಾತವಾದಂಥ ಮಾವಿನ ಮರ ಇರುವಂಥದ್ದು, ಅಂದರೆ ತುಂಬ ವೆರೈಟಿ ಮಾವಿನ ಮರ ಇರುವಂಥ ಊರಿಗೆ ನಾವು ಹೋಗ್ತಾ ಇರೋದು. ಯಾವುದಪ್ಪ ಅಂದರೆ ಶ್ರೀನಿವಾಸಪುರ ಅಂತ ಒಂದು ಊರು ಬರುತ್ತೆ. ಅದೇನೇ ನನ್ನ ಸ್ನೇಹಿತೆಯ ಊರು. ನೋಡಿ ನಮ್ಮ ಮಕ್ಕಳು ಕೂಡ ಸುಸ್ತಾಗಿ ಪ್ಲೇಸೆಲ್ಲ ನೋಡಿ ಎಂಜಾಯ್ ಮಾಡಿ ಸುಸ್ತಾಗಿ ಬಸ್ಸಲ್ಲಿ ಚೆನ್ನಾಗಿ ಗೊರಕೆ ಹೊಡಿತಾಯಿದ್ರು. ಅದನ್ನು 1 ನಿಮಿಷ ವೀಡಿಯೋ ಮಾಡಿದೆ. ಸೊ ಈ ರೀತಿ ಉದ್ದಕ್ಕೂ 700 ಎಕರೆ ಫುಲ್ಲೂ ಹಿಂಗೇನೆ ಆಯ್ತಂತೆ ಮಾವಿನ ತೋಟ. ನನ್ನ ಸ್ನೇಹಿತೆ ಹೇಳ್ತಿದ್ಲು, ತುಂಬ ಚೆನ್ನಾಗೈತೆ. ಇವಾಗ ನಾವು ಶ್ರೀನಿವಾಸಪುರಕ್ಕೆ ಬಂದ್ವಿ. ಇವ್ರದ್ದು ಊರಿಂದ ಆಚೆ ಇರುವಂಥದ್ದು ಮನೆ, ಅಂದರೆ ಇವ್ರ ತೋಟದಲ್ಲೇ ಕಟ್ಕೊಂಡಿರುವಂಥದ್ದು.
ಇವ್ರ ತೋಟನೂ ಕೂಡ ಅಂದರೆ ಇವ್ರ ಮನೆಯೂ ಕೂಡ ಮಾವಿನ ತೋಟದೊಳಗಡೆ ಇರೋದು. ಸೊ ನಮಗಂತೂ ತುಂಬಾ ಇಷ್ಟ ಆಯಿತು. ಇವ್ರ ಮನೆಗೆ ಬಂದಮೇಲೆ ತುಂಬ ಕೋಲ್ಡ್ ವಾತಾವರಣ ಅನಿಸ್ತಿತ್ತು, ಅದಂತೂ ಇನ್ನೂ ಖುಷಿ ಕೊಡ್ತು ನಮಗೆ. ಇಲ್ಲಿ ಬಂದ ತಕ್ಷಣವೇ ನನ್ನ ಫ್ರೆಂಡ್ಗೆ ಅಂದರೆ ಸುಚಿತ್ರ ಬಂದಾಗ ಯಾವಾಗಲೂ ವೀಡಿಯೋ ಕಾಲ್ ಮಾಡಿ ಎಲ್ಲ ಗಿಡಗಳನ್ನೂ ತೋರಿಸ್ತಿದ್ಲು. ಹಾಗಾಗಿ ನಾನು ನಂದಿನಿಗೆ ಎಲ್ಲ ಗೊತ್ತಿರೋ ಥರ ಇಲ್ಲಿ ನೋಡಿ ಇಲ್ಲೆಲ್ಲ ಈ ಥರ ಗಿಡ ಹಾಕಿದ್ದಾರೆ, ನಾನು ನೋಡಿದ್ದೆ ನೋಡು ಅಂತ ತೋರಿಸ್ತಾ ಇದ್ದೀನಿ. ಚಿಕ್ಕವಳಾಗಿದ್ದಾಳೆ ಅಂತ ಇದೆ ಫೋಟೋದಲ್ಲಿ ನೋಡಿ. ಸೊ ನಾನಂತೂ ಯಾವತ್ತೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಕೋಲಾರದ ಹುಡುಗಿ ಒಬ್ಬಳು ನನಗೆ ಫ್ರೆಂಡ್ ಆಗ್ತಾಳೆ, ಅವಳ ಕಡೆಯಿಂದ ನಾವು ಕೋಲಾರಕ್ಕೆ ಹೋಗಿ 3 ಡೇಸ್ ಆಲ್ಟ್ ಇದ್ದು ಅಲ್ಲೇ ಎಲ್ಲ ಪ್ಲೇಸ್ ನೋಡ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ. ಯಾಕಂದರೆ ಕೋಲಾರದ ಕಡೆ ಟ್ರಿಪ್ ನಾನು ಹೋಗೇ ಇರಲಿಲ್ಲ. ನನಗಂತೂ ತುಂಬಾ ಖುಷಿ ಆಯಿತು. ಸುಚಿತ್ರಂಗಂತೂ ಹಾರ್ಟ್ಫುಲ್ಲಿ ಥ್ಯಾಂಕ್ಸ್ನ ಹೇಳ್ತೀನಿ. ಅಲ್ಲಿ ಕರ್ಕೊಂಡೋಗಿ ತುಂಬ ಪ್ರೀತಿ ವಿಶ್ವಾಸದಿಂದ ನಮ್ಮನ್ನು ನೋಡಿಕೊಂಡ್ರು. ಸೊ ಬಂದಿದ್ದ ತಕ್ಷಣವೇ ಆಂಟಿ ಇವ್ರ ಕಡೆ ಉಪಚಾರ ಮಾಡಲ್ಲ, ಬಸ್ಸಾಂಬಾರು ಮಾಡಿ ಅನ್ನ ಮುದ್ದೆ ಎಲ್ಲ ಮಾಡಿದರು. ಪಾಪ ಇವರು ಫ್ರೀ ಮಾಡಿಕೊಂಡು ನಾವು ಒಂದು 4-5 ಜನ ಹೋಗಿದ್ವಿ ಎಕ್ಸ್ಟ್ರಾ. ನಮಗೆಲ್ಲ ಅಡುಗೆ ಮಾಡಿದ್ರು ನೋಡಿ ಕೂತ್ಕೊಂಡು ಇವಾಗ ಟೈಮ್ ಪಾಸ್ ಮಾಡ್ಕೊಂಡು. ಯಾಕಂದರೆ ಅಲ್ಲಿಂದ ಸುಸ್ತಾಗಿ ಬಂದಿದ್ವಿ ಅಲ್ವಾ, ಆರಾಮಾಗಿ ಫ್ಯಾನ್ ಹಾಕ್ಕೊಂಡು ನೆಲದ ಮೇಲೆ ಕೂತ್ಬಿಟ್ಟಿದ್ದೀವಿ ಊಟಕ್ಕೆ ಎಲ್ಲರೂ. ಅಜ್ಜಿ ಪಾಪ ಆಗಲ್ಲ, ಹಾಗಾಗಿ ಅವ್ರಿಗೆ ಚೇರ್ ಮೇಲೆ ಕೂರಿಸ್ಬಿಟ್ಟು ನಾವು ಕೆಳಗಡೆ ಕೂತ್ಕೊಂಡು ಇವಾಗ ಊಟ ಮಾಡ್ತಾಯಿದ್ದೀವಿ. ಆಂಟಿಗಂತೂ ಫುಲ್ಲು ಖುಷಿ, ಬಂದಮೇಲೆ ಇರುತ್ತಲ್ಲ ಮಾತು ಅದು ಇದು ಮಾತಾಡಿಕೊಂಡು ಫುಲ್ ಎಂಜಾಯ್ ಮಾಡ್ತಾಯಿದ್ದೀವಿ. ಸುಚಿತ್ರ ಅಂತೂ ಬಂದ ತಕ್ಷಣವೇ ಅವಳಿಗೆ ಗದ್ದೆ ಮತ್ತು ಮಾವಿನ ತೋಟ, ಇವ್ರಿಗೆ ಹುಣಸೆ ತೋಟನೂ ಇದೆ, ಹಾಗಾಗಿ ಬೇಗ ಊಟ ಮಾಡ್ಕೊಬಿಡಿ, ಹುಣಸೆ ತೋಟ ಮಾವಿನ ತೋಟ ಎಲ್ಲ ತೋರಿಸ್ತೀನಿ, ಮತ್ತು ಊರೊಳಗಡೆ ಕರ್ಕೊಂಡು ಹೋಗ್ತೀನಿ ನಿಮ್ಮನ್ನು ಅಂತ ಹೇಳ್ತಾಯಿದ್ಲು. ಹಾಗಾಗಿ ನಮಗೂ ಖುಷಿ, ತೋಟದ ಕಡೆ ಎಲ್ಲ ತಿರುಗಾಡಬೇಕು, ಅಲ್ಲಿ ಪಂಪ್ ಸೆಟ್ ಏನಾದರೂ ಇರುತ್ತೆ, ನೀರಲ್ಲಿ ಎಂಜಾಯ್ ಮಾಡ್ಬೋದು. ಯಾಕಂದರೆ ರಜೆಗಳಲ್ಲಿ ಮಕ್ಕಳನ್ನ ಕರ್ಕೊಂಡು ಬಂದು ಈ ರೀತಿ ಎಂಜಾಯ್ ಮಾಡ್ಕೊಂಡಿದ್ರೆ ಎಷ್ಟು ಚೆನ್ನಾಗಿರುತ್ತಲ್ವ. ನನಗಂತೂ ತುಂಬ ಇಷ್ಟ. ಪರುಗಂತೂ ನೀರಲ್ಲಿ ಆಟ ಆಡೋದು ಅಂದರೆ ತುಂಬ ಇಷ್ಟ. ಅವಳು ನೀರು ಎತ್ತಿದ್ರೆ ಸಾಕು ರೆಡಿಯಾಗಿ ನಿಂತ್ಕೊಬಿಡೋಳು. ಸೊ ಇವಾಗ ಎಲ್ಲರೂ ಕೂಡ ಊಟ ಮಾಡ್ತಾಯಿದ್ದೀವಿ. ನಾನು ಯದುವೀರ್ಗೆ ಊಟ ಮಾಡಿಸ್ತಾಯಿದ್ದೀನಿ. ಸಾರಿ, ನಾನು ಯಾವಾಗಲೂ ಮಾತಾಡಬೇಕಾದ್ರೆ ಯದುವೀರ್ ಅಂತಲೇ ಹೇಳ್ತೀನಿ. ಲಕ್ಷಿತ್ತು ಎಲ್ಲರೂ ಕೇಳ್ತಾರೆ, ಈ ಲಕ್ಷಿತ್ ಜೊತೆಗೆ ಬಂದರೂ ಯದುವೀರನ ಹೆಸರು ಮಾತ್ರ ಬಿಡಲ್ವಲ್ಲ ಅಂತ. ಯಾಕಂದರೆ ಅದು ರೂಢಿಯಾಗ್ಬಿಟ್ಟಿದೆ, ಯದುವೀರನ ಯಾವಾಗಲೂ ಯದು ಅಂತ ಕರೆದು. ಸೊ ಇವಾಗ ಜೊತೆಗೆ ಲಕ್ಷಿತ್ತು ಕೂಡ ಬಂದಿದ್ದಾನೆ. ಅವನ ಹೆಸರು ಕೂಡ ಇನ್ಮೇಲೆ ಕರಿತಾನೆ ಇರಬೇಕು, ರೂಢಿ ಮಾಡ್ಕೋಬೇಕು. ಆಂಟಿಗೆ ಹೆಣ್ಮಕ್ಳು ಅಂದರೆ ತುಂಬ ಇಷ್ಟ ನೋಡಿ. ಅವಳಿಗೆ ಬಂದ ತಕ್ಷಣವೇ ಅಲ್ಲೆಲ್ಲ ಹೇರೆಲ್ಲ ಬಿಟ್ಕೊಂಡು ಬಂದಿದ್ಲಲ್ವ, ಅವಳಿಗೆ ಸ್ವಲ್ಪ ಎಣ್ಣೆ ಹಾಕಿ ಈಗ ಅವಳಿಗೆ ಕೂದಲೆಲ್ಲ ಬಾಚ್ತಾ ಇದ್ದಾರೆ. ಮತ್ತು ಇವ್ರ ಕಡೆ ವಿಳ್ಯದೆಲೆ ಹಾಕೊಳ್ಳೋದು ಒಂದು ರೂಢಿ ಇವರಿಗೆ, ಎಲೆ ಯಾವಾಗಲೂ ಹಾಕೋತಾ ಇರ್ತಾರೆ. ಹಾಗಾಗಿ ಎಲೆ ಅಡಿಕೆ ಎಲ್ಲ ಇಟ್ಟಿದ್ರು, ನಮಗೂ ಅದು ನೋಡಿ ಹಾಕೋಬೇಕು ಅಂತ ಅನಿಸಿತ್ತು. ಅದಕ್ಕೆ ನಂದಿನಿ ನಾನು ಎಲ್ಲ ಎಲೆ ಅಡಿಕೆ ಹಾಕ್ಕೊಂಡ್ವಿ. ಈಗ ನಾವು ಅವ್ರ ಮನೆ ಪಕ್ಕದಲ್ಲೇ ಇದೆ ಮಾವಿನ ತೋಟ, ಸ್ವಲ್ಪ ದೂರದಲ್ಲಿ ಹುಣಸೆ ತೋಟ ಆಯ್ತಂತೆ. ಸೊ ಹಾಗಾಗಿ ಈಗ ಒಂದಷ್ಟೊತ್ತು ನಾವು ಮಾವಿನ ತೋಟನ ಸುತ್ತಾಡ್ಕೊಂಡು ಬರೋಣ ಅಂದ್ಕೊಂಡು ಬಂದಿದ್ದೀವಿ. ಆಲ್ರೆಡಿ 6 ಗಂಟೆ ಆಗಿದೆ, ಆದರೂ ಕೂಡ ಬಿಸಿಲಿದೆ, ಅಷ್ಟೊಂದು ಸೆಕೆ ಆಗ್ತಿರ್ಲಿಲ್ಲ ನೋಡಿ. ಕೆಳಗಡೆನೆ ನೆಲಕ್ಕೇ ಟಚ್ ಆಗುತ್ತೆ ಅಷ್ಟು ಮಾವಿನಕಾಯಿ ಬಿಟ್ಟಿದೆ, ಇನ್ನೂ ದಪ್ಪ ಆಗಿಲ್ಲ. ಮತ್ತು ಇದು ಹೆಸರುವಾಸಿ ಕೋಲಾರ ಅಂದರೆ ಡ್ರೈ ಏರಿಯಾ, ಅಷ್ಟು ಮಳೆ ಬೀಳಲ್ಲ ಅನ್ನೋದು ನಾನು ಕೇಳಿರೋ ಪ್ರಕಾರ ಇತಿಹಾಸದಲ್ಲೆಲ್ಲ. ಆದರೂ ಕೂಡ ಇಲ್ಲಿ ಗ್ರೀನ್ ನೇಚರ್ ಅಂತೂ ಎಷ್ಟು ಚೆನ್ನಾಗಿದೆ ಅಂದರೆ, ನಮ್ಮ ಮಂಡ್ಯ ಸೈಡಲ್ಲೆಲ್ಲ ತುಂಬ ಮಳೆ ನೀರಾವರಿ ಜಮೀನು, ಆದರೂ ಕೂಡ ಇಷ್ಟು ಗ್ರೀನ್ ಇಲ್ಲ. ಇಲ್ಲಿ ಎಷ್ಟು ಗ್ರೀನ್ ಆಗಿದೆ, ಅಷ್ಟು ಮೇಂಟೈನ್ ಮಾಡಿದ್ದಾರೆ ಇಲ್ಲಿನ ಜನ. ಇದನ್ನು ನೋಡಿದ್ರೆ ನನಗೆ ತುಂಬಾ ಖುಷಿಯಾಗುತ್ತೆ. ಸೊ ಇವಾಗ ತಿರ್ಗಾಡ್ಕೊಂಡು ಹೋಗ್ತಾಯಿದ್ದೀವಿ. ಮತ್ತು ಹೊಲನೂ ಅಷ್ಟೇ ಎಷ್ಟು ಕ್ಲೀನಾಗಿ ಇಟ್ಟಿದ್ದಾರೆ ಅಂದರೆ, ಒಂದು ಮುಳ್ಳಿನ ಗಿಡನೂ ಇಲ್ಲ, ಅಷ್ಟು ಸಖತ್ತಾಗಿ ಎಂಜಾಯ್ ಮಾಡಿದ್ವಿ. ಇದೆಲ್ಲ ಸುಚಿತ್ರ ಅವ್ರ ತೋಟ. ಪ್ರತಿಯೊಂದು ಮರದಲ್ಲೂ ಕೂಡ ಜೋತಾಡ್ತಾ ಇದ್ದಾವೆ ಮಾವಿನಕಾಯಿ ಅಂತೂ ತುಂಬ ಎಂಜಾಯ್ ಮಾಡಿದ್ವಿ. ಮತ್ತು ಕುಳ್ಳ ಮಾವಿನ ಮರ ಇರೋದ್ರಿಂದ ಲಕ್ಷಿತು ನನ್ನ ಹತ್ಸಮ್ಮ ಅಂತ ಹೇಳಿ ಸಖತ್ತು ಹಠ ಮಾಡ್ತಿದ್ದ. ಸೊ ಹಾಗಾಗಿ ತುಂಬ ಕುಳ್ಳ ಮರ ಇರೋದ್ರಲ್ಲಿ ಅವನ್ನ ಹತ್ತಿಸಿದ್ದೀನಿ. ಸೊ ಅಲ್ಲಿ ಪಕ್ಕದಲ್ಲಿ ಒಬ್ಬರು ನಿಂತಿದ್ದಾರೆ ಅವನ್ನ ಹಿಡ್ಕೊಳ್ಳೋದಕ್ಕೆ. ಅವನಂತೂ ಸಖತ್ತು ಎಂಜಾಯ್ ಮಾಡ್ದ, ಅವನ ಜೊತೆಗೆ ಹದ್ವಿ. ಇನ್ನು ಚಿಕ್ಕ ಮಕ್ಕಳು ಒಬ್ಬರು ನೋಡಿದ್ಮೇಲೆ ಇನ್ನೊಬ್ಬರು ಎಂಜಾಯ್ ಮಾಡಲೇಬೇಕಲ್ವ, ಮಕ್ಕಳು ನೋಡಿದ್ಮೇಲೆ ಇನ್ನೊಬ್ಬರು ಮಕ್ಕಳು ಅದೇ ಕೆಲಸ ಮಾಡಬೇಕು ಅನ್ನೋದೇ ಒಂದು ರೂಢಿ, ನಾವು ಅಷ್ಟೇ ಅಲ್ವಾ. ಸೊ ಹಾಗಾಗಿ ಇವನ ಜೊತೆಗೆ ಈಗ ಹದ್ವಿನೂ ಕೂಡ ಹತ್ತಿಸಿದ್ಲು ನಂದಿನಿ. ಯಾಕಂದರೆ ಅವನು ನೋಡಿ ಆಲ್ರೆಡಿ ಮುನ್ಸ್ಕೊಂಡು ನಿಂತಿದ್ದಾನೆ ನನ್ನೂ ಹತ್ತಿಸಮ್ಮ ಅಂತೇಳಿ. ಹಾಗಾಗಿ ಇಬ್ಬರೂ ಕೂಡ ಹತ್ತಿಸಿವಿ. ಅವ್ರ ಜೊತೆಗೆ ನಂದುಶ್ರೀನೂ ಕೂಡ ಲಾಸ್ಟಲ್ಲಿ ಹತ್ತಿಸಿದ್ವಿ. 3
ಜನನು ಹತ್ತಿಸ್ಬಿಟ್ಟು ಇವಾಗ ಒಂದು ಫೋಟೋ ತೊಗೊಂಡು ಇವಾಗ ನೆಕ್ಸ್ಟ್ ಮುಂದೆ ಹೋಗ್ತಾ ಇದ್ದೀವಿ. ಯಾಕಂದರೆ ಇವರಲ್ಲಿ ಸಂಪಿಗೆ ಮರ ಎಲ್ಲ ಇದೆ, ಹೂವೆಲ್ಲ ಕಿತ್ಕೊಂಡು ಹೋಗೋಣ ಅಂತ ಫಸ್ಟೇ ಹೇಳಿದ್ಲು ಸುಚಿತ್ರ. ಹಾಗಾಗಿ ಬೇಗ ಬೇಗ ಇವ್ರನ್ನ ಹತ್ತಿಸ್ಬಿಟ್ಟು ಎಂಜಾಯ್ ಮಾಡಿಸ್ಬಿಟ್ಟು ಇವಾಗ ನೆಕ್ಸ್ಟ್ ಮುಂದೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ಈ ಮಾವಿನ ತೋಟ ಅಂತೂ ಎಷ್ಟು ದೂರ ನಡ್ಕೊಂಡು ಹೋದರೂ ಕೂಡ ಬೇಜಾರೇ ಆಗಲ್ಲ. ಹಣ್ಣುಗಳು ನೋಡಿದ್ರೆ ಯಾರಿಗೆ ಬೇಜಾರಾಗುತ್ತೆ? ಸುತ್ತ ಹಣ್ಣು, ಎಲ್ಲಿ ನೋಡಿದ್ರು ಹಣ್ಣು. ಈಗ ಊರುಗಳಲ್ಲಿ ಒಂದೊಂದು ಮರ ಇರುತ್ತೆ, ಈ ತೋಟನ ಈ ರೀತಿ ನೋಡಿದ್ರೆ ಎಲ್ಲನೂ ಕಿತ್ಕೊಬಿಡೋಣ ಅಂತ ಅನಿಸುತ್ತೆ. ಸೊ ಗರ್ಕಳ್ಳಿಲಿ ಈ ರೀತಿ ನೋಡಿದೆ, ಗರ್ಕಳ್ಳಿಲೂ ಅಷ್ಟೇಪ್ಪ ತುಂಬ ಮಾವಿನ ಮರ ಇದೆ ಅವ್ರ ಹತ್ರ, ಅವ್ರದ್ದೇ ತೋಟ. ಅಲ್ಲೂ ಅಷ್ಟೇ ಹೋದ ವರ್ಷ ಹೋಗಿದ್ದಾಗ ನಾನು ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದೆ. ಸೊ ಆ ವಿಡಿಯೋ ಬೇಕು ಅಂದರೆ ನೀವು ನನ್ನ ಯೂಟ್ಯೂಬ್ ವಿಡಿಯೋದಲ್ಲಿ ಹೋಗಿ ನೀವು ಚೆಕ್ ಮಾಡ್ಬೋದು. ಸೊ ಅಲ್ಲಿಂದ ಮುಗಿಸ್ಕೊಂಡು ಸುಚಿತ್ರ ತುಂಬ ಸ್ವೀಟಾಗಿರೋ ಮಾವಿನಕಾಯಿನ ಕಿತ್ಕೊಂಡು ಬರೋಣ ಅಂತೇಳಿ ಕರ್ಕೊಂಡು ಹೋಗ್ತಾ ಇದ್ದಾಳೆ ಇವಾಗ. ಯಾಕಂದರೆ ಅವರಲ್ಲಿ ಈಗ ನಮ್ಮ ಮಾವಿನ ಮರ ಅಂದರೆ ಸೌತೆಪುರಿ ಮಾವಿನಕಾಯಿ, ಹುಳಿ ಮಾವಿನಕಾಯಿ ಅಂತ ಹೇಳ್ತೀವಿ. ಆದರೆ ಇವರಲ್ಲಿ ಮಲ್ಗೋಬ ಏನೇನೋ ಹೆಸರು ಹೇಳ್ತಾಳಪ್ಪ, ನಾನಾ ಥರ ಮಾವಿನಕಾಯಿ ಎಲ್ಲ ಹೇಳ್ತಾರೆ. ಅದಕ್ಕೆ ಇಡೀ ಜಗತ್ತಲ್ಲೇ ಪ್ರಸಿದ್ಧವಾದ ಮಾವಿನ ಮರಗಳು, ಮಾವಿನ ತಳಿಗಳು ಕೋಲಾರದಲ್ಲಿ, ಅದರಲ್ಲೂ ಶ್ರೀನಿವಾಸಪುರದಲ್ಲಿ ಸಿಗುತ್ತೆ ಅನ್ನೋ ಹೇಳೋದಕ್ಕೆ ತುಂಬ ಇಷ್ಟಪಡ್ತೀನಿ. ಯಾಕಂದರೆ ಅದೇ ಊರಿಗೆ ಬಂದಿದ್ದೀನಲ್ವಾ, ಅದೇ ಒಂದು ಖುಷಿ. ಸೊ ಇವಾಗ ಒಂದಷ್ಟು ಮಾವಿನಕಾಯಿ ಎಲ್ಲ ಕಿತ್ಕೊಂಡು ಇವಾಗ ನಾವು ಸಂಪಿಗೆ ಮರದ ಹತ್ರ ಬಂದ್ವಿ. ಸುಚಿತ್ರ ನೋಡಿ ಕೊಕ್ಕೆ ತಗೊಂಡು ಸಂಪಿಗೆ ಹೂವೆಲ್ಲ ಕೀಳ್ತಾ ಇದ್ದಾಳೆ. ಸಂಪಿಗೆ ಅಂತೂ ತುಂಬ ಪರಿಮಳ ಕೊಡುತ್ತೆ ನಮಗಂತೂ. ಯಾಕಂದರೆ ಅಮ್ಮನ ಮನೇಲಿ ಇತ್ತು ಎಲ್ಲ ಒಣಗೋಗಿದೆ. ಇಲ್ಲಿ ನಾವು ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಸಂಪಿಗೆ ಹೂ ಸಿಗೋದೇ ಇಲ್ಲ, ಮಾರ್ಕೆಟೆಲ್ಲ ಸುತ್ತಾಡ್ತೀವಿ. ಈ ಮರ ನಮ್ಮೂರಲ್ಲಾದರೂ ಇದ್ದಿದ್ರೆ ಆಯ್ತಿತ್ತಲ್ವಾ ಅಂತ ಅನ್ಕೋತಿದ್ವಿ. ಸುಚಿತ್ರ ಇಲ್ಲಿ ಸಂಪಿಗೆ ಮರ ನೆಟ್ಟಿದ್ರು, ನರಸೀಪುರಕ್ಕೆ ಬಂದಮೇಲೆ ಸಂಪಿಗೆ ಹೂವು ಅವಳಿಗೂ ಕೂಡ ಸಿಗಲ್ಲ. ಸೊ ಅಲ್ಲಿಂದ ಹೂವೆಲ್ಲ ಕಿತ್ಕೊಂಡು ಇವಾಗ ನೆಕ್ಸ್ಟು ಪುನಃ ಅವ್ರ ಮನೆ ಹತ್ರ ಹೋಗ್ತೀವಿ. ಅವ್ರ ಮನೆ ಹತ್ರ ಏನಪ್ಪ ಅಂದರೆ ಮಲ್ಲಿಗೆ ಗಿಡ ಎಲ್ಲ ನೆಟ್ಟಿದ್ದಾರೆ. ಅಂದರೆ ಅವರೊಂದು ಪ್ರಾವಿಷನ್ ಸ್ಟೋರ್ ಥರ ಇಟ್ಟಿದ್ದಾರೆ. ಆ ಪ್ರಾವಿಷನ್ ಸ್ಟೋರ್ ಹಿಂದೆಗಡೆ ಮಲ್ಲಿಗೆ ಗಿಡ ಎಲ್ಲ ನೆಟ್ಟಿದ್ದಾರೆ. ಸೊ ಅಲ್ಲಿ ಹೂ ಕಿತ್ಕೊಳ್ಳೋಣ ಅಂತ ಹೇಳಿದ್ದು. ಅಲ್ಲಿಂದ ಬರಬೇಕಾದ್ರೆ ಅವ್ರ ಮನೆ ಹಿಂದೆ ನೋಡಿ ಈ ಮಾವಿನ ಮರ ಅಂತೂ ತುಂಬ ಅಟ್ರಾಕ್ಷನ್ ಆಗಿದೆ. ಸೊ ಇಲ್ಲಿ ನಿಂತ್ಕೊಂಡು ನಾವೆಲ್ಲರೂ ಒಂದೊಂದು ಫೋಟೋನ ತಗೊಂಡ್ವಿ. ಇಲ್ಲಿ ನೋಡಿ ಎಷ್ಟು ಎಂಜಾಯ್ ಮಾಡ್ತಾ ಇದೀವಿ ಅಂತ. ಮನೆಯಲ್ಲಿ ಓ ಆಯ್ತು, ನಿಂತ್ಕೊ, ಅಲ್ಲಿ ಹೆಗ್ಲ ಮೇಲೆ ಕೈ ಕಟ್ಕೊಂಡು ನಿಂತ್ಕೊ, ಒಂದು ಮುತ್ತು ಕೊಡು, ಮುತ್ತು. ಅಯ್ಯಪ್ಪ, ಈ ಲಕ್ಷಿತ್ನ ಫೋಟೋ ನಿಲ್ಲಿಸೋದು ಅಂದರೆ ತುಂಬಾ ಕಷ್ಟ. ನನಗಂತೂ ಈ ಸರಿ ಟ್ರಿಪ್ಗೆ ಹೋಗಿದಾಗ ಒಂದು ಬೇಜಾರೇನಪ್ಪ ಅಂದರೆ ಒಂದು ಫೋಟೋಗೂ ನಿಲ್ಲಲ್ಲ. ಅವ್ನು ಏನು ಹಠ ಮಾಡ್ತಾನೆ ಅದು ಬೇಕು ಅವನಿಗೆ. ನನಗಂತೂ ತುಂಬ ಅಳುನೇ ಬಂದ್ಬಿಟ್ಟಿತ್ತು. ಒಂದು ಫೋಟೋಗೂ ನಿಂತ್ಕೊಳ್ಳಲ್ಲ, ಸುಮ್ಮನೆ ಮಣ್ಣಲ್ಲಿ ಬಿತ್ಕೊಂಡು ಒದ್ದಾಡೋದು, ನನಗೆ ಅದು ಬೇಕು ಇದು ಬೇಕು ಅಂತ. ಒಂದೊಂದು ಸರಿ ನನಗೆ ಅಳುನೇ ಬರ್ಸ್ಬಿಟ್ಟಿದ್ದಾನೆ. ಇನ್ನೇನು ಮಾಡೋಕ್ಕಾಗುತ್ತೆ, ಪಾಪು ಅಲ್ವಾ, ಹೊಡೆಯೋದಕ್ಕೂ ಆಗಲ್ಲ, ಬೈಯೋದಕ್ಕೂ ಆಗಲ್ಲ. ಹೆಂಗೋ ಸಮಾಧಾನ ಮಾಡಿಕೊಂಡು ಒಂದಷ್ಟು ಫೋಟೋ ತಗೊಂಡು ಇವಾಗ ನಾವು ಮನೆ ಹತ್ರ ಬಂದ್ವಿ. ಬಂದಿಲ್ಲಿ ಎಲ್ಲರೂ ಮಾತಾಡಿಕೊಂಡು ಮಲ್ಲಿಗೆ ಹೂವನ್ನ ಕೀಳ್ತಾ ಇದ್ದೀವಿ. ಈಗಿನ ಟೈಮ್ ಅಂತೂ ಮಲ್ಲಿಗೆ ಹೂ ಟೈಮು. ಸೊ ಎಷ್ಟು ಘಮ ಫ್ಲೇವರ್ ಇರುತ್ತೆ ಅಲ್ವಾ ಮಲ್ಲಿಗೆ ಹೂವು. ಅಲ್ಲಿಂದ ಬಂದು ಆಂಟಿ ಮೊದಲನೇ ದಿನ ಬಂದಿದ್ದೀರಲ್ವ, ನಾಳೆ ಎಲ್ಲ ದೇವಸ್ಥಾನಕ್ಕೆ ಹೋಗಬೇಕು, ಸ್ನಾನ ಮಾಡ್ಕೊಂಡು ಹೋದ್ರಾಯ್ತು ಅಂತೇಳಿ ಅವರು ಚಿಕನ್ ಮಾಡಿದರು. ಬಂದಿದ್ದ ದಿನ ಅಪರೂಪಕ್ಕೆ ಬಂದಿದ್ದೀರಾ ಅಂತ ಹೇಳಿ. ಸೊ ಚಿಕನ್ ಮಾಡೋದನ್ನ ನಾನು ವೀಡಿಯೋ ಮಾಡೋದಕ್ಕಾಗಲಿಲ್ಲ, ಏನೋ ಒಂದು ಟೆನ್ಷನಲ್ಲಿ ಫೋನ್ ಹಿಡ್ಕೊಂಡು ಕೂತ್ಕೊಬಿಟ್ಟಿದ್ದೆ. ಲಾಸ್ಟಲ್ಲಿ ಊಟ ಎಲ್ಲ ಆದಮೇಲೆ ಮಾವಿನಕಾಯಿ ಚಿತ್ರಾನ್ನ ಮಾಡ್ತಾಯಿದ್ದೀವಿ. ನಾಳೆ ಬಾಕ್ಸಿಗೆ ತೊಗೊಂಡು ಹೊರಟೋಗಿ ಸುಮ್ಮನೆ ಖರ್ಚು ಮಾಡೋದು ಬೇಡ ಹೋಟೆಲೆಲ್ಲ. ನೀವೆಲ್ಲ ಬಾಕ್ಸಲ್ಲಿ ಕಾರಿಂದಗಡೆ ಅಂದರೆ ಕಾರ್ ಮಾಡ್ಕೊಂಡಿದ್ವಿ ನಾವು. ಕಾರಿಂದಗಡೆ ಇಟ್ಕೊಬಿಟ್ರೆ ಡಿಕ್ಕಿಯಲ್ಲಿ ಎಲ್ಲಾದರೂ ಮರದ ಕೆಳಗಡೆ ಕೂತ್ಕೊಂಡು ಊಟ ಮಾಡಿ ಆರಾಮ್ಸೆ, ಸುಮ್ಮನೆ ಹೋಟ್ಲಾಗೆಲ್ಲ ದುಡ್ಡು ಹಾಕಕ್ಕೆ ಹೋಗಬೇಡಿ ಅಂತ ಹೇಳಿದ್ರು. ಸೊ ಅವ್ರ ಕೇರಿಂಗ್ ನೋಡಿ ನಮಗಂತೂ ತುಂಬಾ ಖುಷಿ ಆಯಿತು. ಸೊ ಫ್ರೆಂಡ್ಸ್, ನಮ್ಮ ಮೊದಲನೇ ದಿನದ ಟ್ರಿಪ್ಪು ಹೀಗಾಗಿತ್ತು. ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಇಷ್ಟ ಆಗಿದರೆ ದಯವಿಟ್ಟು ಹೇಗಿತ್ತು ಅಂತ ಕಾಮೆಂಟ್ ಮಾಡಿ. ಎರಡನೇ ದಿನದ ಟ್ರಿಪ್ ಅಂತೂ ಇನ್ನೂ ಸಖತ್ತಾಗಿದೆ. ನೀವು ವಿಡಿಯೋನ ಫ್ರೀ ಮಾಡಿಕೊಂಡು ವಾಚ್ ಮಾಡಿ ಆ ವಿಡಿಯೋವನ್ನು. ನಾಳಿದ್ದು ನಾನು ಆ ವಿಡಿಯೋವನ್ನು ಅಪ್ಲೋಡ್ ಮಾಡ್ತೀನಿ. ತುಂಬಾ ಚೆನ್ನಾಗಿದೆ. ಇಲ್ಲಿನ ಪ್ಲೇಸ್ ನೋಡೋದಕ್ಕೇ ಚೆಂದ ಅಂತಲೇ ಹೇಳ್ಬೋದು. ಮಾವಿನಕಾಯಿ ಚಿತ್ರಾನ್ನ ಅಂತೂ ತುಂಬ ಅದ್ಭುತವಾಗಿತ್ತು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇವತ್ತಿನ ಮೊದಲನೇ ದಿನದ ಟ್ರಿಪ್ ಅಂತೂ ಮುಗೀತು. ನಾವಂತೂ ಸಖತ್ ಎಂಜಾಯ್ ಮಾಡಿದ್ವಿ. ನಿಮಗೂ ಕೂಡ ಖುಷಿ ಆಗಿದೆ ಅಂತ ತಿಳ್ಕೊತೀನಿ. ಐ ಹೋಪ್ ನಿಮಗೆ ಇಷ್ಟ ಆಗಿದರೆ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್.